ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅದ್ದೂರಿಯಾಗಿ ತಮ್ಮ ಗುರುಗಳಿಗೆ ವಂದಿಸಿದ ವಿದ್ಯಾರ್ಥಿಗಳು 1993 ರಿಂದ 1994ನೇ ಸಾಲಿನ ಗುರುಗಳಿಗೆ ಮತ್ತು ಮುಳಬಾಗಿಲು ತಾಲೂಕು ಹೆಬ್ಬಣಿ ಗ್ರಾಮದ ಡಾಕ್ಟರ್ ಎಸ್ ರಾಧಾಕೃಷ್ಣ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ನಮ್ದು 1994 to 1993-94 ಬ್ಯಾಚ್. ಆವಾಗ ನಮ್ಗೆ ಓದ್ಕೊಳ್ಳಿಕ್ಕೆ ಈ ಶಾಲಾ ಕಟ್ಟಡ ಕೂಡ ಇರ್ಲಿಲ್ಲ ಸರ್. ಅವಾಗ ನಾವು ಯಾವ್ದೋ ಹಳೆ ಬಿಲ್ಡಿಂಗ್ಗಳಲ್ಲಿ ನಾವು ಇದ್ ಮಾಡ್ತಾ ಇದ್ವಿ. ನಮ್ದು ಗ್ರಾಮೀಣ ಪ್ರದೇಶ ಪ್ಲಸ್ ಗಡಿ ಪ್ರದೇಶ ಆಗಿರೋದ್ರಿಂದ ಇಲ್ಲೇನಾದ್ರೂ ಅವತ್ತು ಹೈಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡದೇ ಇದ್ದಿದ್ರೆ ತುಂಬಾ ಜನ ಹೆಣ್ಮಕ್ಳು ಅವಕಾಶ ವಂಚಿತರಾಗ್ತಾ ಇದ್ರು, ಎಜುಕೇಶನ್ ಇಂದಾನೆ ವಂಚಿತರಾಗ್ತಾ ಇದ್ರು. ಯಾಕಂದ್ರೆ ನಾವು ಎಜುಕೇಶನ್ ಜಾಸ್ತಿ ಮಾಡ್ಬೇಕಂದ್ರೆ ಮುಳಬಾಗಲ್ಲು ಅಥವಾ ಬೈರ್ಕೂರ್ಗೆ ಹೋಗ್ಬೇಕಿತ್ತು. ಅವತ್ತು ಈ ಕಾಲೇಜ್ ಹೈಸ್ಕೂಲ್ ಏನೋ ಪ್ರಾರಂಭ ಆಗದೆ ಇದ್ದಿದ್ರೆ ನಾವು ತುಂಬಾ ಜನ ಹೆಣ್ಮಕ್ಳು ಎಜುಕೇಶನ್ ಇನ್ಕಂಪ್ಲೀಟ್ ಆಗ್ತಾ ಇತ್ತು. ಇದಾಗಿದ್ದು ನಮ್ಗೆ ತುಂಬಾ ಒಳ್ಳೇದಾಯ್ತು. ನಾವೆಲ್ಲ ಅಟ್ಲೀಸ್ಟ್ ಇವತ್ತಿಲ್ಲಿ ಸೇರಿದ್ದೀವಿ, ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಂಡಿದ್ದೀವಿ ಅಂದ್ರೆ ನಾವು 10th ವರೆಗೂ ಇಲ್ಲಿ ಓದಿದ್ದು ನಮ್ಗೆ ತುಂಬಾ ಒಳ್ಳೆ ಅವಕಾಶ ಸಿಕ್ತು. ಅದರಿಂದ ಇವತ್ತು 31 ವರ್ಷಗಳ ನಂತರ ನಮ್ಮ ಹಳೆಯ ವಿದ್ಯಾರ್ಥಿಗಳೆಲ್ಲ ನಾವು ಇವತ್ತಿಲ್ಲಿ ಸೇರಿದ್ದೀವಿ. ಎಲ್ಲ ಒಬ್ರಿಗೊಬ್ರು ಮುಖಾಮುಖಿ ಭೇಟಿಯಾಗಿರೋದು 31 ವರ್ಷಗಳ ನಂತರನೇ. ತುಂಬಾ ಗ್ಯಾಪ್ ಆಗಿತ್ತು, ಜೊತೆಗೆ ತುಂಬಾ ಜನ ಮಿಸ್ ಆಗಿದ್ರು, ನಮ್ಗೆ ಸಿಗ್ತಾನೆ ಇರ್ಲಿಲ್ಲ ಎಲ್ಲೂ ಮಾತಾಡ್ಲಿಕ್ಕೂ. ಇವತ್ತು ಸೇರಿದ್ದು ಮತ್ತೆ ನಮ್ಮ ಹಳೆ ಟೀಚರ್ಸ್ನೆಲ್ಲ ಕರ್ಕೊಂಡ್ಬಂದು ಅವ್ರಿಗೊಂದು ಸನ್ಮಾನ ಮಾಡಿದ್ದು ನಮ್ಗೆ ತುಂಬಾ ಖುಷಿ ಕೊಡ್ತಾ ಇದೆ. ಯಾಕಂದ್ರೆ ಗುರು ಅನ್ನೋದು ನಮ್ ಜೀವನನ ರೂಪಿಸೋದಕ್ಕೆ ತುಂಬಾ ದೊಡ್ಡ ಪಾತ್ರನ ವಹಿಸಿರ್ತಾರೆ ನಮ್ಮ ಲೈಫ್ ಅಲ್ಲಿ. ಅವರ ಋಣ ತೀರ್ಸ್ಕೊಳ್ಳಿಕ್ಕೆ ನಮ್ಗೆ ಯಾವತ್ತೂ ಸಮಯ ಸಿಗೋದು ಇಲ್ಲ, ಅವಕಾಶನೂ ಸಿಗೋದಿಲ್ಲ. ಇವತ್ತು ಆ ತರದ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಗುರುಗಳಿಗೆ ನಾವು ಗುರುಕಾಣಿಕೆಯನ್ನು ಕೊಟ್ಟು ನಮ್ಮ ಗುರು ಭಕ್ತಿಯನ್ನು ತೋರಿಸಿದ್ದೀವಿ, ಜೊತೆಗೆ ನಮ್ಮ ಋಣವನ್ನ ತೀರ್ಸ್ಕೊಂಡಿದ್ದೀವಿ. ಈ ಅವಕಾಶ ಇವತ್ತು ನಮ್ಗೆ ಸಿಕ್ಕಿರೋದು ನಮ್ಗೆಲ್ಲ ತುಂಬಾ ಖುಷಿ ಇದೆ ಸರ್. ಇಷ್ಟು ಹೇಳಲಿಕ್ಕೆ ನಾವು 1993 ಇಂದ 94 ಆ ಬ್ಯಾಚ್ನವರು. ನನಗೂ ಒಂದು ಆಸೆ ಅನ್ನೋದಿತ್ತು, ಎಲ್ಲಾ ಸ್ಕೂಲ್ನವರು ಒಂದು ಈ ತರ ಗೆಟ್ ಟುಗೆದರ್ ಮಾಡ್ತಾ ಇದ್ದಾರೆ, ನಾವು ಸೇರೋಣ ಅಂತ. ಯಾವ್ದೋ ಒಂದು ಮದ್ವೆಯಲ್ಲಿ ನಮ್ಮ ಕ್ಲಾಸ್ಮೇಟ್ ಒಬ್ರು ಸಿಕ್ಕಿ ಈ ತರ ಮಾಡೋಣ ಅಂತ ಹೇಳಿದಾಗ ನನ್ಗೂ ಖುಷಿ ತಡೆಯಕ್ಕಾಗ್ಲಿಲ್ಲ. ನಾನು ನಮ್ಮ ಸ್ನೇಹಿತರೆಲ್ಲರಿಗೂ ಸೇರಿ ಅವ್ರಿಗೆ ಈ ವಿಷಯ ತಿಳಿಸಿ ನಾವೆಲ್ಲ ಒಟ್ಟಿಗೆ ಸೇರೋಣ ಅಂತ ಎಲ್ಲರೂ ಒಪ್ಕೊಂಡು ಸೇರಿದ್ವಿ. ಇದೆಲ್ಲ ಒಂದು ಇದೆಲ್ಲ ಅದ್ರ ಬಗ್ಗೆ ಮಾಡಿರೋದಂದ್ರೆ ನಮ್ಮ ಸಹಪಾಠಿಗಳು ಹುಡುಗರೆಲ್ಲ ಅರೇಂಜ್ ಮಾಡಿ ನಮ್ಗೆ ಇಂತಹ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಮೊದಲೇ ತಿಳಿಸ್ತಾ ಇದ್ದೀನಿ. ಇನ್ನೊಂದಂದ್ರೆ 31 ವರ್ಷಗಳ ನಂತರ ಎಲ್ಲಾರು ಸೇರಿದ್ದೀವಿ. ನಾವು 10ನೇ ಕ್ಲಾಸಲ್ಲಿ ಬಿಟ್ಟಿರೋದು, ನಾವೆಲ್ಲರೂ ಮತ್ತೆ ಸೇರಿದ್ದೀವಿ ಅಂದ್ರೆ ಇಷ್ಟೊಂದು ವರ್ಷಗಳ ನಂತರ ಸೇರಿರೋದು. ಇದಕ್ಕೆಲ್ಲದಕ್ಕೂ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ನಾನು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳೋದೇನೆಂದ್ರೆ, ಶಾಲೆ 88-89 ಓಪನ್ ಆಯಿತು. ಮತ್ತೆ 89 ಇಂದ ಅದು ಪರ್ಮಿಷನ್ ಬಂದು ಮಾನ್ಯತೆ ಸಿಕ್ಕಿ ಈ ಒಂದು ಶಾಲೆ ಅನುದಾನ ರಹಿತವಾಗಿ ಏನು ಈ ಗ್ರಾಮದ ಈ ಒಂದು ಪಂಚಾಯಿತಿಯಲ್ಲಿ ಅನೇಕ ಗ್ರಾಮಗಳಿಂದ ಈ ಒಂದು ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ಕೊಡ್ತಾ ಬರ್ತಾ ಇದ್ರು. ಇದುವರೆಗೆ ಈ ಶಾಲೆ ಓಪನ್ ಆದಾಗಿಂದ ಈ ತರದ ಒಂದು ಗುರುವಂದನಾ ಕಾರ್ಯಕ್ರಮ ಇದುವರೆಗೆ ನಡೆದಿರ್ಲಿಲ್ಲ. ಇದೇ ಪ್ರಥಮವಾಗಿ ಈ ಒಂದು ಗುರುವಂದನಾ ಕಾರ್ಯಕ್ರಮ ನಡೆದಿದೆ. ನಮಗೂ ಕೂಡ ತುಂಬಾ ಖುಷಿ ಆಯ್ತು. ವಿದ್ಯಾರ್ಥಿಗಳು ಕೂಡ ತುಂಬಾ ಖುಷಿ ಪಟ್ರು. ಬಂದಿರತಕ್ಕಂತ ಏನು ಹಳೆ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದ ಪರವಾಗಿ ಅವರು ಕೂಡ ತುಂಬಾ ಖುಷಿ ಪಟ್ರು. ಸರ್, ನಿಮ್ಮ ಸಹಕಾರ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಅವರು ಕೂಡ ಹೇಳಿ ತುಂಬಾ ಖುಷಿ ಪಟ್ರು. ಅವರು ಕೂಡ ಅಚ್ಚುಕಟ್ಟಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಟಿಫನ್ ಆಗಿರ್ಲಿ, ಮಧ್ಯಾಹ್ನ ಊಟ ಆಗಿರ್ಲಿ, ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ನಮಗೂ ಕೂಡ ತುಂಬಾ ಸಂತೋಷ ಆಯಿತು. ಇದೇ ರೀತಿಯಾಗಿ ಇಂತಹ ಕಾರ್ಯಕ್ರಮಗಳು ಮುಂದೆ ಕೂಡ ನಡಿಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಧನ್ಯವಾದಗಳು. ಸುಮಾರು 31 ವರ್ಷ ಆಯ್ತು ಈ ವಿದ್ಯಾರ್ಥಿಗಳನ್ನ ನೋಡಿ. ಅವ್ರನ್ನೆಲ್ಲ ನೋಡೇ ಇಲ್ಲ. ಅವರು SLC ಬಿಟ್ಟ ಮೇಲೆ ಇವನ್ನೆಲ್ಲ ನೋಡಿದ್ದು ತುಂಬಾ ಸಂತೋಷ ಆಯ್ತು. ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು. 94ರ ಒಂದು ಸ್ಟೂಡೆಂಟ್. ನಾವು 30 ವರ್ಷ SLC ಎಕ್ಸಾಮ್ ಆದ್ಮೇಲೆ ಅವ್ರವ್ರು ಕೆಲವರು ಫೇಲ್ ಆದ್ರು, ಕೆಲವರು ಪಾಸ್ ಆದ್ರು, ಅಂದ್ರೆ ಡಿವೈಡ್ ಆಗ್ಬಿಟ್ರು. ಯಾರಿಗೂ ಕಾಂಟ್ಯಾಕ್ಟ್ ಇದ್ದಿಲ್ಲ. ಆದ್ರೆ ನಾವು 30 ವರ್ಷ ಆದ್ಮೇಲೆ ಒಂದು ಆಲೋಚನೆ ಮಾಡಿ ಒಂದು ಗ್ರೂಪ್ ಮಾಡಿ ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಸ್ಟೂಡೆಂಟ್ ಎಲ್ಲ ಕರೆಸಬೇಕು ಅಂತ ಒಂದು ಗ್ರೂಪ್ ಮಾಡ್ಕೊಂಡು ನಾವು ಸ್ಟೂಡೆಂಟ್ ಎಲ್ಲೆಲ್ಲ ಇರೋರ್ನೆಲ್ಲ ಹುಡುಕಿ ನಾವು ಒಂದು ಸಾಧನೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ. ಈ ದಿವಸ ಏನ್ ಅನ್ಸ್ತಾರೆ ಸರ್? ನಮ್ಗೆ ಮತ್ತೆ ಇದು ಮರಳಿ ಬರಲ್ಲ ಅಂತ ಖುಷಿಯಾಗಿದೆ. ಅಲ್ಲ, 30 ವರ್ಷಗಳ ಹಿಂದೆ
ಆ ಹೌದು. ನೆನಪನ್ನ ಇವಾಗ ಆ ನೆನಪನ್ನು ಮತ್ತೆ ನಾವು ತರಲೇಬೇಕು ಅಂತ ನಾವು ಶ್ರಮ ಪಟ್ಟು ಎಲ್ಲರನ್ನು ನಮ್ಮರ್ಗಲ್ಲಿ ಕನೆಕ್ಟ್ ಮಾಡಿ ಎಲ್ಲರನ್ನು ಕರೆಸಿ ಎಲ್ಲರ ಹತ್ರ ಮೀಟ್ ಮಾಡಿ ಎಲ್ಲರಿಗೂ ಇವತ್ತಿನ ಡೇಟ್ ಅಲ್ಲಿ ನಾವು ಕಾರ್ಯಕ್ರಮ ನಡೆಸಬೇಕು ಅಂತ ಒಂದು ಛಲ ಮಾಡಿ ನಾವು ನಡೆಸಿದ್ದೀವಿ ಸರ್. ಅಲ್ಲ ಸರ್, ಎಲ್ಲರನ್ನು ನೀವು ಸ್ನೇಹಿತರನ್ನ ಮೀಟ್ ಮಾಡಿದಾಗ ನಿಮ್ಗೆ ಏನು ಅನಿಸ್ತು? ನಮ್ಗೊಂದು ಖುಷಿ ಆಯ್ತು ಸರ್. ಒಬ್ಬೊಬ್ರು ಯಾರ ನಂಬರು ನಮ್ಮ ಹತ್ರ ಇರ್ಲಿಲ್ಲ ಅಂದ್ರೆ ಒಬ್ಬೊಬ್ಬರನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾರ ಹತ್ರ ಹೆಂಗ್ ನಂಬರ್ ತಗೋಬೇಕು ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನಾವು ನಂಬರ್ ಕನೆಕ್ಟ್ ಮಾಡಿ ಗ್ರೂಪ್ ಅಲ್ಲಿ ಆಡ್ ಮಾಡ್ಕೊಂಡು ಒಬ್ರಿಗೊಬ್ರು ಕನೆಕ್ಟ್ ಮಾಡಿಸಿ 6 ತಿಂಗಳು ಈ ಶ್ರಮ ಪಟ್ಟಿದ್ದೀವಿ ಸರ್. ಶ್ರಮ ಪಟ್ಟ ಮೇಲೆ ಎಲ್ಲರೂ ಕಾಂಟ್ಯಾಕ್ಟ್ ಆದ್ಮೇಲೆ ಇದೊಂದು ಕಾರ್ಯಕ್ರಮ ನಡೆಯುತ್ತೆ. ಆ ಟೈಮಲ್ಲಿ ಎಷ್ಟು ನಮ್ಮ ಟೀಮ್ ಎಷ್ಟು ಸರ್ ಗ್ರೂಪ್ ಅಲ್ಲಿ? ಟೋಟಲಿ ನಮ್ಮ ಗ್ರೂಪ್ ಅಲ್ಲಿ ಹೋಗಿರೋದು 34. ನಾವು ಕಾಂಟ್ಯಾಕ್ಟ್ ಅಲ್ಲಿ ಬರೀ 5 ಜನ ಮಾತ್ರ ಇದ್ವಿ. 5 ಜನ ಸೇರಿ ಇದೆಲ್ಲ ಒಂದು SFC ಮಾಡಂಗೆ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿ ನಾವು ಮಾಡಿ ಒಂದು ಫಾಲೋ ಮಾಡಿರ್ತೀವಿ. 93-94 ಸಾಲಿನ ಹಳೆಯ ವಿದ್ಯಾರ್ಥಿಗಳ ಒಂದು ಗುರುವಂದನಾ ಕಾರ್ಯಕ್ರಮ. ಇವತ್ತು ಕನ್ನಡ ರಾಜ್ಯೋತ್ಸವ ದಿನದಂದು ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಾವು ಈ ಒಂದು ಓದಿದ್ದು ನಮ್ಮ ತಂದೆ ತಾಯಂದ್ರು ಏನ್ ನಮ್ಮ ಮಾರ್ಗದರ್ಶನ, ನಮ್ದು ಸಂಸ್ಕಾರ, ನಮ್ಮ ಜೀವನದ ಬಗ್ಗೆ ಹೇಳ್ಕೊಡ ನಮ್ಗೆ ಹಂಗೆ ಈ ಗುರುಗಳು ನಮಗೆ ಒಂದು ಸಂಸ್ಕಾರ, ನಾವು ನಡೆಯುವ ದಾರಿ ಈಗ ಏನಿರ್ಬೇಕು ಅಂತ ನಮಗೆ ಒಂದು ಶಿಕ್ಷಕ ಕೊಟ್ಟರು. ಇವತ್ತು ನಾವು ಒಂದು ಸ್ವಾಭಿಮಾನಿಗಳಿಂದ ಬದುಕ್ತಾ ಇದ್ದೀವಿ. ಯಾರ ಹತ್ರನೂ ಕೈ ಚಾಚಿದೆ ನಾವು ಒಂದು ಒಳ್ಳೆ ದಾರಿಯಲ್ಲಿ ನಡೆದು ನಮ್ಮದೇ ಏನಾದರೂ ವ್ಯವಸಾಯ ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ಏನಾದರೂ ಸರ್ಕಾರಿ ಉದ್ಯೋಗಗಳಾಗ್ಬೋದು, ನಮ್ಮ ಈ ಹಳೆ ವಿದ್ಯಾರ್ಥಿಗಳೆಲ್ಲ ಒಂದು ರೀತಿಯಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ನಡೆಸ್ಕೊಂಡು ಹೋಗಿ ನಾವು ಬೆಳೆದಿದ್ದಕ್ಕೆ, ನಾವು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಕ್ಕೆ ನಾವು ಒಂದು ಎಲ್ಲರನ್ನು ಕರೆಸಿ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಕರೆಸಿ ನಾವೊಂದು ಈ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು 6 ತಿಂಗಳಿಂದಾನೇ ನಾವು ಅಂದ್ಕೊಂಡಿದ್ವು. ಒಂದು ನಮಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಳೆ ಶಿಕ್ಷಕರು, ಹಿರಿಯರು, ಆಡಳಿತ ಮಂಡಳಿ ಮತ್ತು ಹಾಲಿ ಶಿಕ್ಷಕರು ಎಲ್ಲ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ರು. ಅವ್ರಿಗೆಲ್ಲ ನಾವು ತುಂಬ ಹೃದಯದಿಂದ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಈ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ಇರುವ ಏನು ಈ SLC 8th 9th ಏನಿದಾರೋ ಮಕ್ಕಳೆಲ್ಲ ಅವರು ಒಂದು ಸಂಸ್ಕಾರದಿಂದ ಬೆಳೆದು ಒಳ್ಳೆ ವಿದ್ಯಾವಂತರಾಗಿ ಅವರು ಒಂದು ಈ ಸಂಸ್ಥೆಯಿಂದ ಓದಿ ಒಂದು ಉನ್ನತ ಮಟ್ಟಕ್ಕೆ, ಒಂದು ಉನ್ನತ ವಿದ್ಯಾಭ್ಯಾಸ ಮಾಡಿ ಒಂದು ಉನ್ನತ ಹುದ್ದೆಗಳನ್ನ ಅಲಂಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒಂದು ಹಿತನುಡಿಯನ್ನ ಹೇಳ್ತಾ ಇದ್ದೀನಿ. ಹಿತನುಡಿಯನ್ನು ಹೇಳ್ಬಿಟ್ಟು ಈ ಸಂಘ ಸಂಸ್ಥೆ ಇನ್ನಷ್ಟು ಎತ್ತರ ಬೆಳೆಯಬೇಕು ಅಂತ ಎಲ್ಲರಲ್ಲೂ ತಮ್ಮಲ್ಲಿ ಎಲ್ಲರೂ ರಾಧಾಕೃಷ್ಣ ಪ್ರೌಢಶಾಲೆ ಆವರಣದಲ್ಲಿ 93-94ನೇ ಸಾಲಿನ ವಿದ್ಯಾರ್ಥಿ ವೃಂದದ ಪರವಾಗಿ ಗುರು ವೃಂದಕ್ಕೆ ಗುರುವಂದನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇದರ ಮುಖಾಂತರ ಗುರುಗಳಿಗೆ ಗೌರವ ಸೂಚಿಸ್ತಕ್ಕಂತಹ ಒಂದು ಕಾರ್ಯ ತುಂಬ ಚೆನ್ನಾಗಿತ್ತು. ಈ ಒಂದು ಕಾರ್ಯಕ್ರಮವು ಮುಂದಿನ ಪೀಳಿಗೆಗೆ ಬುನಾದಿ ಆಯಿತು, ಮುಂದಿನ ಪೀಳಿಗೆಗೆ ಒಂದು ರೀತಿಯ ಮಾದರಿ ಆಯಿತು. ಇದನ್ನು ಇನ್ನಿತರ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳುತ್ತಾ ಇದನ್ನು ಮುಂದುವರಿಸ್ಕೋಬೇಕು. ಇವರಿಗೆ ಧನ್ಯವಾದಗಳನ್ನು ಈ ಮುಖಾಂತರ ಸಮರ್ಪಿಸಬೇಕು ಅಂತ ನನ್ನ ಅನಿಸಿಕೆ. ಇದರ ಪ್ರಕಾರ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್.